So hello everyone, welcome to my channel. So finally KEA ದಿಂದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಚಾಯ್ಸ್ ಎಂಟ್ರಿ ಲಿಂಕ್ ಎಕ್ಸೆಟ್ರಾ ಬಿಟ್ಟಿದ್ದಾರೆ. ಈಗ ಪೋಸ್ಟ್ ಅಲಾಟ್ಮೆಂಟ್ ಏನೆಲ್ಲ ಪ್ರೊಸೀಜರ್ ಇದೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಚಾಯ್ಸ್ ಎಂಟ್ರಿ ಅಂದ್ರೆ ಏನು ಅದೆಲ್ಲ. ಈಗ ಪೋಸ್ಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಬಗ್ಗೆ, MBBS ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, NMC ದಿಂದ ಟೈಮ್ ಟೇಬಲ್ ಬಿಟ್ಟಿದ್ದಾರೆ, ಹಾಗೂ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಿಗೆ ಎಷ್ಟು ರ್ಯಾಂಕ್ ವೇರಿಯೇಷನ್ಸ್ ಬರುತ್ತೆ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೋಸ್ಟ್ ಅಲಾಟ್ಮೆಂಟ್ ಹೇಗೆ ನೀವು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರಲಿ, ಬಾಂಡ್ಸ್ ಹೇಗೆ ಪ್ರಿಪೇರ್ ಮಾಡಬೇಕು ಅದೆಲ್ಲ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನೋಡಿ, ನೀವು ಚಾಯ್ಸ್ ಎಂಟ್ರಿ ಈಗ ಸ್ಟಾರ್ಟ್ ಆಗಿದೆ. 3rd ಸೆಪ್ಟೆಂಬರ್ ವರೆಗೆ ಟೈಮ್ ಇದೆ. ಚಾಯ್ಸ್ ಎಂಟ್ರಿ ನೀವು ಮಾಡ್ಕೋಬಹುದು. ನೆಕ್ಸ್ಟ್, ಫೀ ಪೇಮೆಂಟ್ ಫಾರ್ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ನೀವು ಹೋಲ್ಡ್ ಮಾಡಿದ್ರೆ ಅಥವಾ ಅಡ್ಮಿಷನ್ ಮಾಡಿದ್ರೆ ನೀವು ಫೀ ಪೇಮೆಂಟ್ ಮಾಡಬೇಕು. ಓಕೆ, ಅದು 4th ಸೆಪ್ಟೆಂಬರ್ ವರೆಗೆ ಟೈಮ್ ಇದೆ. ಓಕೆ, ನೆಕ್ಸ್ಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದ್ರೆ, ಈಗ ನೀವು ಗೌರ್ಮೆಂಟ್ ಕಾಲೇಜ್ ಏನಾದರೂ ಅಲಾಟ್ ಆಗಿದ್ರೆ, ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಥವಾ NRI ಅದರ್ಸ್ ಕೋಟಾನಲ್ಲಿ ಏನಾದರೂ ಅಲಾಟ್ ಆಗಿದ್ರೆ ನೀವು ಹೋಗಿ ನಿಮ್ಮ ಕಾಲೇಜಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಆದರೆ ನಿಮಗೆ ಏನಾದರೂ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಏನಾದರೂ ಅಲಾಟ್ ಆಗಿದ್ರೆ ನೀವು KEA ಬೆಂಗಳೂರಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಎಕ್ಸೆಟ್ರಾ ಕೋರ್ಸಸ್ ಏನಾದರೂ ಅಲಾಟ್ ಆಗಿದ್ರೆ ನಿಮ್ಮ ಕಾಲೇಜಿಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಆದರೆ ಪ್ರೈವೇಟ್ ಸೀಟ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಲಾಟ್ ಆಗಿದ್ರೆ ಮಾತ್ರ KEA ಬೆಂಗಳೂರಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಓಕೆ, ಅದು ನಿಮಗೆ 4th ಸೆಪ್ಟೆಂಬರ್ ವರೆಗೆ ಟೈಮ್ ಇದೆ. ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬಹುದು. ಅಡ್ಮಿಷನ್ ಆರ್ಡರ್ ಬರುತ್ತೆ ಫಾರ್ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಮಾತ್ರ. ಆಫ್ಟರ್ ಪೇಮೆಂಟ್ ನೀವು 5th ಸೆಪ್ಟೆಂಬರ್ ವರೆಗೆ ನಿಮ್ಮ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು 5th ಸೆಪ್ಟೆಂಬರ್ ಒಳಗೆ 5:30 PM ಒಳಗೆ ನೀವು ರಿಪೋರ್ಟ್ ಮಾಡಬೇಕು. ನಿಮ್ಮ ಮೆಡಿಕಲ್ ಅಥವಾ ಡೆಂಟಲ್ ಏನು ಅಲಾಟ್ ಆಗಿದೆ ಸೀಟ್, ಆ ಕಾಲೇಜಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಓಕೆ, ಈಗ ನೋಡಿ, ನೀವು ಯಾವೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂದರೆ, ಚಾಯ್ಸ್ 1 ಪ್ರಿಂಟ್ಔಟ್, ಓಕೆ, ಸ್ಕೋರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್, ನೀಟ್ ಸ್ಕೋರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್, KEA ವೆರಿಫಿಕೇಶನ್ ಸ್ಲಿಪ್, ಫೀ ಪೇಡ್ ರಿಸಿಪ್ಟ್, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್. ವೆರಿಫಿಕೇಶನ್ ಸ್ಲಿಪ್ನಲ್ಲಿರುವ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಆಗಿರಲಿ, ರೂರಲ್ ಸರ್ಟಿಫಿಕೇಟ್ ಆಗಿರಲಿ. ಓಕೆ, ಎನೆಕ್ಷರ್ 1 ಮತ್ತು ಎನೆಕ್ಷರ್ 9. ಓಕೆ, ಈ ಬಾಂಡ್ಸ್ ಏನಿದೆ, ESIC ಮೆಡಿಕಲ್ ಕಾಲೇಜ್ ಇದ್ರೆ ಅಲಾಟ್ ಆಗಿದ್ರೆ ನಿಮಗೆ ಬೇರೆ ಎನೆಕ್ಷರ್ ಆಲ್ರೆಡಿ KEA ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಿದ್ದಾರೆ. ಓಕೆ, ಎನೆಕ್ಷರ್ 9 ಮತ್ತು ಏನು ಎನೆಕ್ಷರ್ 9 ಇದೆ KEA ವೆಬ್ಸೈಟ್ ನಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಎನೆಕ್ಷರ್ 1 ಮತ್ತು ಎನೆಕ್ಷರ್ 9 ರೂರಲ್ ಸರ್ವಿಸ್ ಬಾಂಡ್, ಇದು ನೀವು ಪ್ರಿಪೇರ್ ಮಾಡ್ಕೋಬೇಕು. ಅದು ಹೇಗೆ ಪ್ರಿಪೇರ್ ಮಾಡಬೇಕು ಅಂದ್ರೆ, ಫಸ್ಟ್ ನೀವು ಅದು ಎನೆಕ್ಷರ್ 1 ಮತ್ತು ಎನೆಕ್ಷರ್ 9 ಏನಿದೆ ಆ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲ ಫಿಲ್ ಮಾಡಿ, ನೆಕ್ಸ್ಟ್ ನೀವು ಹೋಗಿ ನೋಟ್ರಿ ಸೈನ್ ಏನಿದೆ, ನೋಟ್ರಿ ಸೈನ್ ನೀವು ಕಂಪ್ಲೀಟ್ ಆಗಿ ಅವರು ಪ್ರೊಸೀಜರ್ ಅವರು ಕಂಪ್ಲೀಟ್ ಮಾಡಿಕೊಂಡು, ಓಕೆ, ನೋಟ್ರಿ ಸೈನ್ ಅಂಡ್ ಸೀಲ್ ಅಂಡ್ ಸೈನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹೋಗಿ ನಿಮ್ಮ ಕಾಲೇಜ್ ಅಲಾಟ್ ಆದ ಕಾಲೇಜಿಗೆ ನೀವು ಸಬ್ಮಿಟ್ ಮಾಡಬೇಕು. ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿದ್ರೆ KEA ಬೆಂಗಳೂರಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನಿದೆ ನೋಡ್ರಿ, ಆಲ್ರೆಡಿ ನಿಮಗೆ ಏನು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಬಂದಿದೆ. ನೆಕ್ಸ್ಟ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಲಿಸ್ಟ್ ಯಾರಿಗೆಲ್ಲ ಅಲಾಟ್ ಆಗಿದೆ, ಅಲಾಟ್ಮೆಂಟ್ ಲಿಸ್ಟ್ ಅನ್ನು KEA ದಿಂದ ಬಿಟ್ಟಿದ್ದಾರೆ. ನೀವು ಒನ್ಸ್ ನೋಡ್ಕೋಬಹುದು, ನಿಮಗೆ ಟೆಲಿಗ್ರಾಮ್ನಲ್ಲಿ PDF ಅವೈಲೇಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ನೀವು ಚಾಯ್ಸ್ 3 ಏನಾದರೂ ನೀವು ಸೆಲೆಕ್ಟ್ ಮಾಡಿದ್ರೆ ಅಥವಾ ಅನ್ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವು ನಿಮ್ಮ ಕಾಷನ್ ಡಿಪಾಸಿಟಿಗೆ 1 lakh rupees ಪೇ ಮಾಡಬೇಕು. ಓಕೆ, ಅದು ನಿಮಗೆ DD ಮುಖಾಂತರ ಇರೋದಿಲ್ಲ. ನೀವು ಆನ್ಲೈನ್ ಇಟ್ ಸೆಲ್ಫ್ ನೀವು ಪೇ ಮಾಡಬೇಕು. ಓನ್ಲಿ ಆನ್ಲೈನ್ ಮೂಡ್ ಥ್ರೂ ನೀವು ಪೇ ಮಾಡಬೇಕು. ಓಕೆ, ಈಗ ಬಹಳಷ್ಟು ಜನಗೆ ಡೌಟ್ ಇರುತ್ತೆ, ಕ್ಯಾಂಡಿಡೇಟ್ಸಿಗೆ ಡೌಟ್ ಇರುತ್ತೆ, ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಕಾಲೇಜ್ ಸಿಗುತ್ತಾ ಇಲ್ಲ ಅಂತ. ಥ್ರೂ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ನೋಡಿದ್ರೆ ಗೌರ್ಮೆಂಟ್ ಕಾಲೇಜಿಗೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ವ್ಯತ್ಯಾಸ ನೋಡಿದ್ರೆ 2000 to 4000 ರ್ಯಾಂಕ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಆದರೆ ಈ ವರ್ಷ ಕೂಡ ಚೇಂಜಸ್ ಆಗಬಹುದು, ಬಟ್ 2000 to 4000 ರ್ಯಾಂಕ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಫಸ್ಟ್ ರೌಂಡ್ ಏನಾದರೂ 67,000 ರ್ಯಾಂಕಿಗೆ ಕಟ್ ಆಫ್ ಲಾಸ್ಟ್ ಬಂದಿದೆ ಅಂದರೆ ಈ ವರ್ಷ 69,000ಗೆ ಆ ಕಾಲೇಜ್ ಸಿಗುವ ಚಾನ್ಸಸ್ ಇರುತ್ತೆ. ಬಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸೀಟ್ಸ್. ಈಗ ಆಲ್ ಇಂಡಿಯಾ ಥ್ರೂ ಏನಾದರೂ ಅಲಾಟ್ ಆಗಿದ್ರೆ ಬಹಳಷ್ಟು ಜನ
ಅಲ್ಲಿ ಆಲ್ ಇಂಡಿಯಾ ಥ್ರೂ ಹೋಗಿ ಸೀಟ್ಸ್ಗಳನ್ನು ಕ್ಯಾನ್ಸಲ್, ಕೆ ಎ ಥ್ರೂ ಸೀಟ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, ಸೊ ರ್ಯಾಂಕಿಂಗ್ ವೇರಿಯೇಷನ್ ನೋಡಿದ್ರೆ ಗೌರ್ಮೆಂಟ್ ಕಾಲೇಜಿಗೆ 2000 to 4000 ಬರುತ್ತೆ, ಪ್ರೈವೇಟ್ ಕಾಲೇಜಸ್ಸಿಗೆ 5000 to 8000 ವರೆಗೂ ರ್ಯಾಂಕ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಬಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್. ಎಷ್ಟು ಜನ ಕ್ಯಾನ್ಸಲ್ ಮಾಡ್ಕೊತಾರೆ, ಎಷ್ಟು ಜನ ಚಾಯ್ಸ್ 4 ಅಪ್ಲೈ ಮಾಡಿ ಅಥವಾ ಚಾಯ್ಸ್ 3 ಅಪ್ಲೈ ಮಾಡಿ ಅನ್ಅಲಾಟೆಡ್ ಸೀಟ್ ಏನು ಸೀಟ್ ಕ್ಯಾನ್ಸಲ್ ಮಾಡಿರ್ತಾರೆ ಆ ಸೀಟ್ ನಿಮಗೆ ಅವೈಲೇಬಿಲಿಟಿ ಮತ್ತು ಡಿಪೆಂಡ್ಸ್ ಆನ್ ಕ್ಯಾಟಗರಿ, ಇದೆಲ್ಲ ಮೇಲೆ ಡಿಪೆಂಡ್ ಆಗಿ ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ಸ್ ಅವೈಲೇಬಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ MBBS 2024 ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಡೌಟ್ ಇರುತ್ತೆ. NMC ದಿಂದ ರಿಲೀಸ್ ಮಾಡಿದ್ದಾರೆ ನಿಮ್ಮ ಅಕಾಡೆಮಿಕ್ ಶೆಡ್ಯೂಲ್, ಅಕಾಡೆಮಿಕ್ ಕ್ಯಾಲೆಂಡರ್. ಸೊ ನಿಮ್ಮ ಕಾಲೇಜಸ್ October 14 ಇಂದ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಟೋಟಲ್ ಆಗಿ ನಿಮಗೆ ಟೈಮ್ ಟೇಬಲ್ ಅಕಾಡೆಮಿಕ್ ಕ್ಯಾಲೆಂಡರ್ ಏನು ಫಾರ್ ಅಡ್ಮಿಷನ್ ಬ್ಯಾಚ್ 2024-2025 ಇದೆ. October 14 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಕಂಪ್ಲೀಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ನಿಮಗೆ PDF ಏನಿದೆ ನಾನು ನನ್ನ ಟೆಲಿಗ್ರಾಮ್ ಚಾನೆಲ್ನಲ್ಲಿ ನಿಮಗೆ ಅವೈಲೇಬಲ್ ಎಲ್ಲ ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಅದು ಒನ್ಸ್ ನೋಡ್ಕೊಳ್ಳಿ. ಓಕೆ, ಸೊ ನಿಮಗೇನೋ ಇನ್ನೂ ಸೆಕೆಂಡ್ ರೌಂಡ್ನಲ್ಲಿ ಡೌಟ್ ಇದೆ ಅನ್ಅಲಾಟೆಡ್ ಕ್ಯಾಂಡಿಡೇಟ್ಸ್ ಅಂದರೆ ನಿಮಗೆ ಮಾಪಪ್ ರೌಂಡ್ ಕೂಡ ಇರುತ್ತೆ. ಓಕೆ, ಆನ್ಲೈನ್ ಈ ವರ್ಷ ಆನ್ಲೈನ್ ಕೂಡ ಕಂಡಕ್ಟ್ ಮಾಡಬಹುದು. ನೋಡೋಣ ನೆಕ್ಸ್ಟ್ ರೂಲ್ಸ್ ಏನು KE ದಿಂದ ಮಾಪಪ್ ರೌಂಡಿಗೆ ಏನೆಲ್ಲ ಚೇಂಜಸ್ ಇರುತ್ತೆ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.